ಸನಾತನ ಭಜರಂಗಿ ವಾಣಿ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ಕುಂಭ ರಾಶಿಯವರಿಗೆ ಈ ಜುಲೈ 21ರಿಂದ 25ರವರೆಗಿನ ಈ 5 ದಿನಗಳು ನಿಮ್ಮ ಜೀವನವನ್ನು ನಿಶ್ಶಬ್ದವಾಗಿ ಅತ್ಯಂತ ಬಲವಾಗಿ ಮರುಚಿಂತನೆಗೆ ಒಳಪಡಿಸಿ ಹೊಸ ತಿರುವು ನೀಡಲಿರುವ ವಿವೇಚನಾಯುಕ್ತ ದಿನಗಳಾಗಲಿವೆ. ಇದು ಸಾಮಾನ್ಯ ರಾಶಿಫಲವಲ್ಲ, ನಿಮ್ಮ ಜೀವನವನ್ನು ಒಳಗಿನಿಂದಲೇ ಕದಲಿಸುವ ಒಂದು ಅದ್ಭುತವಾದ ಸುವರ್ಣಕಾಲ. ಈ ವಿಡಿಯೋ ನಿಮ್ಮವರೆಗೆ ತಲುಪಿದೆ ಎಂದರೆ ಅದು ಯಾವುದೇ ಆಕಸ್ಮಿಕವಾಗಿ ನಡೆದಿದ್ದಲ್ಲ. ನಿಮ್ಮ ಕಷ್ಟಗಳನ್ನು ತೀರಿಸಲು ಆ ಪರಮಶಿವನು ವಿಧಿ ಬರೆದ ಪ್ರಾಪ್ತಿಯಂತೆ ಯಾರನ್ನೋ ಕಳುಹಿಸಿದ್ದಾನೆ. ನೀವು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿ ಧೈರ್ಯವಾಗಿ ಮುನ್ನಡೆದಿರೋ, ಸರಿಯಾಗಿ ಅವರೇ ನಿಮ್ಮ ಬೆನ್ನ ಹಿಂದೆ ಗುಂಡಿ ತೋಡುತ್ತಿದ್ದರೆ ಆ ನೋವು ವರ್ಣಿಸಲಸಾಧ್ಯ. ನನ್ನವರು ಅಂದುಕೊಂಡವರು ನಿಮ್ಮ ಮನಸ್ಸನ್ನು ಎಷ್ಟರ ಮಟ್ಟಿಗೆ ಗಾಯಗೊಳಿಸಿದ್ದಾರೋ, ಆ ಗಾಯಗಳಿಂದ ಹುಟ್ಟಿದ ಕಣ್ಣೀರು ನಿಮ್ಮ ದಿಂಬನ್ನು ಎಷ್ಟು ರಾತ್ರಿಗಳು ನೆನೆಸಿದೆಯೋ ಆ ದೇವರಿಗೆ ಮಾತ್ರ ಗೊತ್ತು. ನಿಮ್ಮ ಕಷ್ಟವನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಎಲ್ಲರ ಮುಂದೆ ನಗುತ್ತಾ ನಟಿಸುತ್ತಾ ಒಳಗೊಳಗೇ ಅನುಭವಿಸುತ್ತಿರುವ ನರಕಯಾತನೆಯನ್ನು ನೋಡಿ ಆ ಕಾಲವೇ ಕದಲಿದಂತಿದೆ. ಅಷ್ಟಕ್ಕೂ ಕುಂಭರಾಶಿಯವರು ಏತಕ್ಕಾಗಿ ಇಷ್ಟೊಂದು ದಿನಗಳು ಇಷ್ಟೆಲ್ಲಾ ಕಷ್ಟಗಳನ್ನು ಪಟ್ಟರು, ನರಕವನ್ನು ಕಂಡರು ಗೊತ್ತೇ? ಅದಕ್ಕೆ ಉತ್ತರ ಈ ಜನ್ಮದಲ್ಲಲ್ಲ, ನಿಮ್ಮ ಗತಜನ್ಮದಲ್ಲಿದೆ. ಗತಜನ್ಮದಲ್ಲಿ ನೀವು ಸಮಾಜಕ್ಕಾಗಿ, ಇತರರಿಗಾಗಿ ಯಾವುದೋ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊರಸಿದ್ದೀರಿ, ದೊಡ್ಡ ತ್ಯಾಗಗಳನ್ನು ಮಾಡಿದ್ದೀರಿ. ಅದಕ್ಕೆ ಈ ಜನ್ಮದಲ್ಲಿ ಮೊದಲು ತ್ಯಾಗ, ಆಮೇಲಷ್ಟೇ ಫಲ ಎಂಬ ದಿವ್ಯವಾದ ಕರ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದೀರಿ. ನಿಮ್ಮ ರಾಶಿಯ ಅಧಿಪತಿಯಾದ ಶನಿದೇವನ ಪ್ರಭಾವದಿಂದಾಗಿ ನೀವು ಇತರರ ಪಾಪಗಳನ್ನು, ತಪ್ಪುಗಳನ್ನು ಸಹ ನಿಮ್ಮ ಭುಜದ ಮೇಲೆ ಹಾಕಿಕೊಂಡಿದ್ದೀರಿ. ಯಾರಿಗೋ ಸಹಾಯ ಮಾಡಲು ಹೋಗಿ ನೀವೇ ನಿಂದನೆಗೆ ಒಳಗಾಗಿದ್ದೀರಿ. ಆದರೆ ಈ ಜುಲೈ 21ರಿಂದ ನಿಮ್ಮ ಕರ್ಮಚಕ್ರ ತಿರುಗಲಿದೆ. ಇದುವರೆಗೆ ನೀವು ಮಾಡಿದ ಪ್ರತಿಯೊಂದು ಪುಣ್ಯ ಅಂದರೆ, ನೀವು ಯಾರಿಗಾದರೂ ನೀಡಿದ ಒಂದು ತುತ್ತು ಅನ್ನವಾಗಿರಬಹುದು, ಆಪತ್ತಿನಲ್ಲಿದ್ದಾಗ ಮಾಡಿದ ಸಣ್ಣ ಸಹಾಯವಾಗಿರಬಹುದು, ಅದು ಈಗ 100 ಪಟ್ಟಾಗಿ ನಿಮ್ಮ ಅದೃಷ್ಟದ ರೂಪದಲ್ಲಿ ಹಿಂತಿರುಗಿ ಬರಲಿದೆ. ದೇವರು ತಡ ಮಾಡಬಹುದು, ಆದರೆ ಅನ್ಯಾಯ ಮಾಡುವುದಿಲ್ಲ ಎಂಬುದು ಈ ಮಾಸದಲ್ಲಿ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಲಿದೆ. ನಿಮ್ಮ ತಾಳ್ಮೆಯ ಗಡುವು ಮುಗಿದಿದೆ. ನಿಮ್ಮ ಕಣ್ಣೀರಿನ ಹನಿಗಳಿಗೆ ಉತ್ತರ ಸಿಗುವ ಶುಭ ಘಳಿಗೆಗಳು ಬಂದೇ ಬಿಟ್ಟಿವೆ. ಜುಲೈ 21ನೇ ತಾರೀಖಿನಿಂದ ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಸಮಯ ಪ್ರಾರಂಭವಾಗಲಿದೆ. ಇಷ್ಟೊಂದು ದಿನಗಳು ನಿಮ್ಮನ್ನು ಅಡಿಯಿಡದಂತೆ ತಡೆದ ಆ ದುಷ್ಟ ಶಕ್ತಿಗಳು, ನಕಾರಾತ್ಮಕ ಶಕ್ತಿಗಳು ಅಥವಾ ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸದೆ ನಿಮ್ಮ ಮೇಲೆ ಪ್ರಯೋಗಿಸಿದ ಕುತಂತ್ರಗಳು ಎಲ್ಲದಕ್ಕೂ ಅಂತ್ಯ ಹಾಡುವ ಸಮಯ ಹತ್ತಿರವಾಗಿದೆ. ನೀವು ಒಂಟಿಯಾಗಿದ್ದೇವೆಂದು ಭಯಪಡಬೇಡಿ. ನಿಮ್ಮ ಹಿಂದೆ ಆ ಪರಮೇಶ್ವರನ ಕರುಣೆ, ಆ ಕಾಳಸರ್ಪವೇ ನಿಮಗೆ ರಕ್ಷಣಾ ಕವಚವಾಗಿ ನಿಂತಿವೆ. ನಿಮ್ಮ ಮನೆಯಲ್ಲಿ ನಾಗದೇವತೆಗಳ ಸಂಚಾರವಿದೆಯೆಂದರೆ ಅದು ನಿಮ್ಮನ್ನು ಭಯಪಡಿಸುವುದಕ್ಕಲ್ಲ, ನಿಮ್ಮ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸಲು ಆ ದೈವವೇ ಕಳುಹಿಸಿದ ಒಂದು ಶಕ್ತಿಶಾಲಿ ಸಂಕೇತ. ಶತ್ರುಗಳು ನಿಮ್ಮ ಮೇಲೆ ವಿಷಕಕ್ಕಲು ನೋಡಿದರೆ ಆ ವಿಷವನ್ನು ಹೀರಿಕೊಂಡು ಅವರನ್ನು ಭಸ್ಮ ಮಾಡಲು ಆ ನಾಗದೇವತೆ ನಿಮ್ಮ ಮನೆಯ ಹೊಸ್ತಿಲು ಕಾಯುತ್ತಿದೆ. ನಿಮಗೆ ತಿಳಿಯದಂತೆಯೇ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿ ಹಾಗೂ ನರದೃಷ್ಟಿಯನ್ನು ಆ ದೈವವೇ ಎಳೆದೊಯ್ಯುತ್ತಿದೆ. ನಿಮ್ಮ ಕಣ್ಣಿಗೆ ಕಾಣಿಸದ ಈ ರಕ್ಷಣೆ ನಿಮ್ಮ ನಂಬಿಕೆಯ ಪ್ರತಿರೂಪ. ಒಂದು ವೇಳೆ ನಿಮಗೆ ರಾತ್ರಿ ವೇಳೆ ಕನಸಿನಲ್ಲಿ ಹಾವಿನ ದರ್ಶನವಾಗುತ್ತಿದ್ದರೆ, ಅಥವಾ ನಿಮ್ಮ ಮನೆಯ ಆವರಣದಲ್ಲಿ ಏನೂ ತಿಳಿಯದ ಅದ್ಭುತ ಬದಲಾವಣೆಗಳನ್ನು ಗಮನಿಸುತ್ತಿದ್ದರೆ, ಅದು ನಿಮ್ಮ ಅದೃಷ್ಟದ ಆರಂಭ ಎಂದು ನೆನಪಿಡಿ. ಈ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಕೆಲವು ವಿಚಿತ್ರ ಬದಲಾವಣೆಗಳು ನಡೆಯುವ ಸಾಧ್ಯತೆಯಿದೆ. ನಿಮಗೆ ತಿಳಿಯದಂತೆ ನಿಮ್ಮ ಮನೆಗೆ ಬಿಳಿ ಹಾವು ಬಂದರೂ, ಅಥವಾ ಪೂಜಾ ಕೋಣೆಯಲ್ಲಿ ದೀಪದ ಬೆಳಕು ಅಕಸ್ಮಾತ್ತಾಗಿ ಹೆಚ್ಚಾದರೂ, ಅಥವಾ ನಿಮ್ಮ ಇಷ್ಟದೈವ ಕನಸಿನಲ್ಲಿ ಬಂದರೂ ಅದು ಸಾಮಾನ್ಯ ವಿಷಯವಲ್ಲ. ಅದು ಆ ನಾಗದೇವತೆಗಳು ನಿಮಗೆ ನೀಡುತ್ತಿರುವ ದಿವ್ಯ ಸಂಕೇತ. ನಿಮ್ಮ ಕಷ್ಟಗಳಿಂದ ನಿಮಗೆ ವಿಮುಕ್ತಿ ಸಿಗಲಿದೆ, ನಿಮ್ಮ ಮನೆ ದೈವ ಪ್ರಸಾದದಿಂದ ತುಂಬಲಿದೆ ಎಂದರ್ಥ. ಇಂತಹ ಸಂಕೇತಗಳು ಕಾಣಿಸಿದರೆ ತಕ್ಷಣ ಆ ದೈವಕ್ಕೆ ಕೃತಜ್ಞತೆ ಸಲ್ಲಿಸಿ. ನಿಮ್ಮ ಶತ್ರುಗಳ ಆಟ ಇನ್ನೂ ಸಾಗುವುದಿಲ್ಲ, ಅವರ ಕುತಂತ್ರಗಳು ಅವರ ಮೇಲೆಯೇ ಮುಗುಚಿ ಬೀಳಲಿವೆ. ಅಷ್ಟಕ್ಕೂ ಕುಂಭ ರಾಶಿಯವರೆಂದರೆ ಒಂದು ಸಮತೋಲನ, ಒಂದು ದೊಡ್ಡ ಜವಾಬ್ದಾರಿ. ಎಲ್ಲರನ್ನೂ ಸಮಾನವಾಗಿ ನೋಡುವುದು, ಶತ್ರುವಿಗೂ ಸಹಾಯ ಮಾಡುವುದು ನಿಮ್ಮ ನೈಜ ಗುಣ. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಗುಣಲಕ್ಷಣಗಳಲ್ಲಿ ಒಂದು ವಿಚಿತ್ರ ಬದಲಾವಣೆ ಬಂದಿದೆ. ನೀವು ಈಗ ಜನರ ಮಧ್ಯೆ ಇರುವುದಕ್ಕಿಂತ ಒಂಟಿಯಾಗಿರಲು ಹೆಚ್ಚು ಇಷ್ಟಪಡುತ್ತಿದ್ದೀರಿ. ಏತಕ್ಕಾಗಿ ಗೊತ್ತೇ? ನೀವು ಪ್ರೀತಿಸಿದ ಮನುಷ್ಯರೇ ನಿಮ್ಮ ಮೇಲೆ ವಿಷಕಾರಿದ್ದಾರೆ. ಪ್ರಸ್ತುತ ನೀವು ಯಾರನ್ನು ದ್ವೇಷಿಸುತ್ತಿದ್ದೀರಾ ಎಂದರೆ, ಮುಖದ ಮೇಲೆ ಒಂದನ್ನು ಮಾತನಾಡಿ ಬೆನ್ನ ಹಿಂದೆ ಗುಂಡಿ ತೋಡುವ ಕಪಟ ವೇಷಧಾರಿಗಳನ್ನು ಅಸಹ್ಯಪಡಿಸಿಕೊಳ್ಳುತ್ತಿದ್ದೀರಿ. ನೀವು ಒಂದಾನೊಂದು ಕಾಲದಲ್ಲಿ ಎಲ್ಲರನ್ನೂ ನಂಬುತ್ತಿದ್ದ ಮನುಷ್ಯ, ಆದರೆ ಈಗ ನಿಮ್ಮ ನೆರಳನ್ನು ನಂಬಲಾರದಷ್ಟು ಗಾಯಗೊಂಡಿದ್ದೀರಿ. ನಿಮ್ಮ ಮನಸ್ಸು ಈಗ ಕೇವಲ ಪ್ರಶಾಂತತೆಯನ್ನು ಬಯಸುತ್ತಿದೆ. ನೀವು ಸ್ನೇಹಕ್ಕಾಗಿ ಹಂಬಲಿಸುತ್ತಿದ್ದೀರಿ,
ಆದರೆ ಅದು ಕೇವಲ ಪ್ರಾಮಾಣಿಕತೆ ಇರುವ ಮನುಷ್ಯರೊಂದಿಗೆ ಮಾತ್ರ ಇರಬೇಕೆಂದು ಬಲವಾಗಿ ನಿಶ್ಚಯಿಸಿದ್ದೀರಿ. ಈ ಬದಲಾವಣೆ ನಿಮ್ಮ ಬೆಳವಣಿಗೆಗೆ ಮೊದಲ ಮೆಟ್ಟಿಲು. ಕುಂಭ ರಾಶಿಯವರು ಒಂದು ಮಹಾಸತ್ಯವನ್ನು ಗ್ರಹಿಸಬೇಕು. ಯಾರ ಸಹಾಯವೂ ಇಲ್ಲದೆ ಒಂಟಿಯಾಗಿ ಬೆಳೆಯುವುದೇ ನಿಮ್ಮ ನಿಜವಾದ ಬಲ. ಚಿಕ್ಕಂದಿನಿಂದಲೂ ಜವಾಬ್ದಾರಿಗಳನ್ನು ಹೊತ್ತಿದ್ದೀರಿ, ಕುಟುಂಬಕ್ಕೆ ಆಸರೆಯಾಗಿ ನಿಂತಿದ್ದೀರಿ. ಜೊತೆಗಿದ್ದ ಮಕ್ಕಳು ಆಟವಾಡುತ್ತಿದ್ದಾಗ ನನಗೇಕೆ ಇಷ್ಟೊಂದು ಕಷ್ಟ ಎಂದು ನಿಮ್ಮ ಮನಸ್ಸು ಪ್ರಶ್ನಿಸುತ್ತಿತ್ತು. ಆದರೆ ದೇವರು ನಿಮ್ಮ ಆತ್ಮಬಲವನ್ನು ಪರೀಕ್ಷಿಸುವುದಕ್ಕಾಗಿಯೇ ಇವೆಲ್ಲವನ್ನೂ ಮಾಡಿದ್ದಾನೆ. ಒಬ್ಬ ವ್ಯಕ್ತಿ ಕೋಟ್ಯಾಧಿಪತಿಯಾಗುವ ಮುನ್ನ ಅವನಲ್ಲಿ 6 ಲಕ್ಷಣಗಳು ಕಾಣಿಸುತ್ತವೆ. ಮೊದಲನೆಯದು, ನಿಶ್ಶಬ್ದ ಹೆಚ್ಚಾಗುತ್ತದೆ, ಅನಗತ್ಯ ಮಾತುಗಳು ಕಡಿಮೆಯಾಗುತ್ತವೆ. ಇದು ಒಂಟಿತನವಲ್ಲ, ಒಳಗಿನ ಶಕ್ತಿಯನ್ನು ಕ್ರೋಢೀಕರಿಸುವುದು. ಎರಡನೆಯದು, ಹಳೆಯ ವಿಷಯಗಳು ಮತ್ತು ಹಳೆಯ ಸಂಬಂಧಗಳ ಮೇಲಿನ ಆಸಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಆತ್ಮವು ಹೊಸ ದಿಕ್ಕಿನಲ್ಲಿ ನಡೆಯಲು ಸಿದ್ಧವಾಗುತ್ತದೆ. ಮೂರನೆಯದು, ಭವಿಷ್ಯದ ಕುರಿತು ಭಯದೊಂದಿಗೆ ಧೈರ್ಯವಿರುತ್ತದೆ. ನಾಲ್ಕನೆಯದು, ಅನ್ಯಾಯವನ್ನು ತಡೆದುಕೊಳ್ಳಲಾಗದೆ ತಪ್ಪು ಎನಿಸಿದ ಕಡೆ ಧ್ವನಿ ಎತ್ತುತ್ತಾರೆ. ಇದರ ನಂತರವೇ ನಿಜವಾದ ಬೆಳವಣಿಗೆ ಶುರುವಾಗುತ್ತದೆ. ಐದನೆಯದು, ಆಧ್ಯಾತ್ಮಿಕತೆಯತ್ತ, ದೇವರ ಧ್ಯಾನ ಮತ್ತು ಮಂತ್ರಗಳತ್ತ ಆಕರ್ಷಣೆ ಹೆಚ್ಚಾಗುತ್ತದೆ. ಆರನೆಯದು, ಯಾರ ಸಲಹೆಗೂ ಕಾಯದೆ ಒಂಟಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಈ ಒಂಟಿತನ ಶಾಪವಲ್ಲ, ಅದು ಆ ದೇವರು ನಿಮಗೆ ನೀಡುತ್ತಿರುವ ಅದ್ಭುತ ತರಬೇತಿ. ಯಾರಾದರೂ ಉನ್ನತ ಮಟ್ಟಕ್ಕೆ ಹೋಗುವ ಮುನ್ನ ದೇವರು ಅವರನ್ನು ಸ್ವಲ್ಪ ಕಾಲ ಒಂಟಿಯಾಗಿರಿಸಿ ತಮ್ಮ ಬಲ ಮತ್ತು ಬಲಹೀನತೆಗಳನ್ನು ತಿಳಿಯುವಂತೆ ಮಾಡುತ್ತಾನೆ. ಹೊರಗಿನ ಶಬ್ದ ಕಡಿಮೆಯಾಗಿ ಒಳಗಿನ ಅಂತರಾತ್ಮದ ಧ್ವನಿ ಕೇಳಿಸುವುದೇ ನಿಜವಾದ ಜಯ. ಈ ಸಮಯದಲ್ಲಿ ನಿಮಗೆ ಬರುವ ಕನಸುಗಳು ಸಾಮಾನ್ಯದ್ದಾಗಿರುವುದಿಲ್ಲ. ದೊಡ್ಡ ದೇವಸ್ಥಾನಗಳು, ಹರಿಯುವ ನೀರು, ಬೆಳಕು ಅಥವಾ ಎತ್ತರದ ಕಟ್ಟಡಗಳು ಕನಸಿನಲ್ಲಿ ಕಂಡರೆ ನಿಮ್ಮ ಆತ್ಮವು ಹೊಸ ಜವಾಬ್ದಾರಿಗಳಿಗೆ ಸಿದ್ಧವಾಗುತ್ತಿದೆ ಎಂದರ್ಥ. ಹಣ ಬರುವ ಮುನ್ನ ಬರುವ ಭಯ ಕೇವಲ ಜವಾಬ್ದಾರಿಗೆ ಸಂಬಂಧಿಸಿದ ಪರೀಕ್ಷೆಯಷ್ಟೇ. ನಿಮ್ಮ ಕಷ್ಟಗಳು, ನಿದ್ರೆಯಿಲ್ಲದ ರಾತ್ರಿಗಳು ಯಾವುದೂ ವ್ಯರ್ಥವಾಗಿಲ್ಲ. ಅವೆಲ್ಲವೂ ನಿಮ್ಮ ಭವಿಷ್ಯವೆಂಬ ಮಹಾಪ್ರಸಾದಕ್ಕೆ ಬುನಾದಿಯಾಗಲಿವೆ. ಇತರ ರಾಶಿಯವರ ಸಮಸ್ಯೆಗಳು ಒಂದು ಹಂತದಲ್ಲಿದ್ದರೆ, ಕುಂಭರಾಶಿಯವರ ಸಮಸ್ಯೆಗಳು ಒಂದು ಹಂತದಲ್ಲಿದ್ದರೆ, ಕುಂಭರಾಶಿಯವರ ಸಮಸ್ಯೆಗಳು ಆ ಹಂತವನ್ನು ಮೀರಿರುತ್ತವೆ. ಏಕೆಂದರೆ ನೀವು ಸಾಮಾನ್ಯ ಜೀವನ ನಡೆಸಲು ಹುಟ್ಟಿದವರಲ್ಲ. ನಿಮ್ಮ ಜೀವನದ ಮೂಲಕ 10 ಜನರಿಗೆ ದಾರಿ ತೋರಿಸಬೇಕು. ಚಿಕ್ಕಂದಿನಿಂದಲೂ ವಯಸ್ಸಿಗೆ ಮೀರಿದ ಜವಾಬ್ದಾರಿಗಳು, ಆರ್ಥಿಕ ಒತ್ತಡಗಳನ್ನು ಹೊತ್ತಿದ್ದೀರಿ. ಆದರೆ ನಿಮ್ಮ ಆತ್ಮ ಬಹಳ ಬಲವಾದದ್ದು. ಆ ಬಲವನ್ನು ಹೊರತೆಗೆಯಲೇ ಪರಮೇಶ್ವರನು ನಿಮ್ಮನ್ನು ಇಷ್ಟೊಂದು ರೀತಿಯಲ್ಲಿ ಪರೀಕ್ಷಿಸಿದ್ದಾನೆ. ಪ್ರಸ್ತುತ ಗ್ರಹಗಳ ಸಂಚಾರವನ್ನು ಗಮನಿಸಿದರೆ, ನಿಮ್ಮ ರಾಶ್ಯಾಧಿಪತಿ ಶನಿದೇವನ ಪ್ರಭಾವದಿಂದ 7 ಶನಿಯ ಕೊನೆಯ ಹಂತ ನಡೆಯುತ್ತಿರುವುದರಿಂದ ಇಷ್ಟೊಂದು ದಿನ ಪಟ್ಟ ಕಷ್ಟಗಳಿಂದ ನೀವು ಕ್ರಮೇಣ ಹೊರಬರಲಿದ್ದೀರಿ. ಇಷ್ಟೊಂದು ದಿನ ನಿಮ್ಮ ಬಾಯಿಯವರೆಗೆ ಬಂದ ತುತ್ತು ಕೈಜಾರಿ ಹೋಗಿತ್ತು. ಆದರೆ ಇನ್ಮುಂದೆ ಹಾಗಾಗುವುದಿಲ್ಲ. ನಿಮ್ಮ ಜಾತಕದಲ್ಲಿ ಧನಸ್ಥಾನ ಬಲಗೊಳ್ಳಲಿದೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಹಳೆಯ ಬಾಕಿ ಹಣ ವಸೂಲಿಯಾಗಲಿದೆ. ಯಾರು ನಿಮ್ಮನ್ನು ನಿನ್ನಿಂದಾಗಲ್ಲ, ನಿನ್ನಿಂದೇನೂ ಮಾಡಲು ಸಾಧ್ಯವಿಲ್ಲ ಎಂದು ನಿಂದನೆ ಮಾಡಿದ್ದರೋ ಅವರೇ ನಿಮ್ಮ ಬಳಿ ಬಂದು ಸಹಾಯ ಕೇಳುವ ಪರಿಸ್ಥಿತಿ ಬರಲಿದೆ. ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷಗಳು ಅಥವಾ ದೃಷ್ಟಿದೋಷಗಳು ನಾಗದೇವತೆಗಳ ಅನುಗ್ರಹದಿಂದ ತೊಲಗಲಿವೆ. ನಿಮ್ಮ ಮನೆಯಲ್ಲಿ ಏನೋ ತಿಳಿಯದ ಸುವಾಸನೆ ಅಥವಾ ಪ್ರಶಾಂತತೆ ನಿಮ್ಮ ಅನುಭವಕ್ಕೆ ಬರಲಿದೆ. ಇದೊಂದು ದೈವಿಕ ಸಂಕೇತ. ನಿಮ್ಮ ಆರೋಗ್ಯವು ಚೇತರಿಸಿಕೊಂಡು ನಿಮ್ಮಲ್ಲಿ ಹೊಸ ಶಕ್ತಿ, ಉತ್ಸಾಹ ಹರಿಯಲಿದೆ. ಗ್ರಹಬಲವನ್ನು ವಿಶ್ಲೇಷಿಸಿದರೆ, ಗುರು ಗ್ರಹವು ಉಚ್ಚಸ್ಥಾನದಲ್ಲಿರುವುದರಿಂದ ನಿಮಗೆ ಸಾಲಗಳಿಂದ ಸಂಪೂರ್ಣ ವಿಮುಕ್ತಿ ಸಿಗಲಿದೆ. ಶತ್ರುಗಳ ಮೇಲೆ ವಿಜಯ ಸಾಧಿಸುತ್ತೀರಿ. ಹಳೆಯ ಕಾಯಿಲೆಗಳಿಂದ ಬೇಗ ಗುಣಮುಖರಾಗುತ್ತೀರಿ ಮತ್ತು ಉದ್ಯೋಗದಲ್ಲಿ ನಿಮಗೆ ಉತ್ತಮ ಅನುಕೂಲ ದೊರೆಯಲಿದೆ. ಕೇತುಗ್ರಹದ ಪ್ರಭಾವದಿಂದ ಸಂಗಾತಿಯ ಬಗ್ಗೆ ಸ್ವಲ್ಪ ಉದಾಸೀನತೆ, ಮದುವೆ ಮಾತುಕತೆಗಳಲ್ಲಿ ಹಿಂಜರಿಕೆ ಅಥವಾ ಸಾರ್ವಜನಿಕ ಜೀವನದಲ್ಲಿ ಭಯವಿದ್ದರೂ ಸಹ ಶುಕ್ರಗ್ರಹದ ಅನುಗ್ರಹದಿಂದ ಆ ಭಯಗಳು ಕಡಿಮೆಯಾಗಿ ವಿವಾಹ ಪ್ರಯತ್ನಗಳಿಗೆ ಒಳ್ಳೆಯ ಸಹಕಾರ ಸಿಗಲಿದೆ. ಮಂಗಳಗ್ರಹದ ಪ್ರಭಾವದಿಂದ ಮನೆಯಲ್ಲಿ ಕೊಂಚ ಆವೇಶ ಅಥವಾ ಕೋಪ ಬರಬಹುದು. ಸ್ಥಿರಾಸ್ತಿ ಖರೀದಿ, ವಾಹನ ರಿಪೇರಿ ಹಾಗೂ ತಾಯಿಯವರ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಗಮನ ಅಗತ್ಯ. ಆದರೆ ಇದೇ ಕುಜನು ನಿಮ್ಮ ಆಸ್ತಿಯನ್ನು ಹೆಚ್ಚಿಸುತ್ತಾನೆ. ಶನಿದೇವನ ಪ್ರಭಾವದಿಂದ ಮಾತನಾಡುವಾಗ ವಾಗ್ದೋಷ ಬರದಂತೆ ಎಚ್ಚರವಹಿಸಬೇಕು. ಕೋಪವನ್ನು ಹತೋಟಿಯಲ್ಲಿಟ್ಟುಕೊಂಡು ಆರ್ಥಿಕ ಶಿಸ್ತು ಪಾಲಿಸಬೇಕು. ಬುಧ ಗ್ರಹದ ಅನುಗ್ರಹದಿಂದ ಬುದ್ಧಿವಂತಿಕೆಯ ಹೂಡಿಕೆಗಳನ್ನು ಮಾಡುತ್ತೀರಿ. ಸಂತಾನದಿಂದ ಅಪಾರ ಸಂತೋಷ ಸಿಗಲಿದೆ. ಓದಿನಲ್ಲಿ, ಕೆಲಸದಲ್ಲಿ ಏಕಾಗ್ರತೆ ಹೆಚ್ಚಾಗಲಿದೆ. ಇನ್ನು ಸೂರ್ಯ ಭಗವಾನನ ಅನುಗ್ರಹದಿಂದ ಸರ್ಕಾರಿ ನೌಕರರಿಗೆ ಬಯಸಿದ ವರ್ಗಾವಣೆ ಅಥವಾ ಬಡ್ತಿ ದೊರೆಯಲಿದೆ. ಸಮಾಜದಲ್ಲಿ ದೊಡ್ಡ ಅಧಿಕಾರ ಯೋಗವೂ ಪ್ರಾಪ್ತಿಯಾಗಲಿದೆ.
ಆದರೆ ಅದೃಷ್ಟ ಬರುತ್ತಿದ್ದಂತೆ ಶತ್ರುಗಳು ಸಹ ಹರಿಯುವ ನೀರಿನಂತೆ ರಹಸ್ಯವಾಗಿ ಬರುತ್ತಾರೆ. ಕುಂಭ ರಾಶಿಯವರು ಮುಖ್ಯವಾಗಿ ವೈ, ರಾ, ಮೋ ಎಂಬ ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಗಳೊಂದಿಗೆ ಅತ್ಯಂತ ಜಾಗರೂಕರಾಗಿರಬೇಕು. ಇವರು ನಿಮ್ಮ ಕುಟುಂಬದ ಸದಸ್ಯರಾಗಿರಬಹುದು ಅಥವಾ ವ್ಯಾಪಾರ ಪಾಲುದಾರರಾಗಿರಬಹುದು. ನಿಮ್ಮ ಮನಸ್ಸಿನ ರಹಸ್ಯಗಳನ್ನು, ಸಂಪಾದನೆಯ ವಿವರಗಳನ್ನು ಇವರೊಂದಿಗೆ ಹಂಚಿಕೊಳ್ಳಬೇಡಿ. ನೀವು ಎಷ್ಟರ ಮಟ್ಟಿಗೆ ಮೌನವಾಗಿದ್ದರೆ ನಿಮ್ಮ ಅದೃಷ್ಟ ಅಷ್ಟರ ಮಟ್ಟಿಗೆ ಹೆಚ್ಚಾಗುತ್ತದೆ. ಈ ದಿನಗಳಲ್ಲಿ ಹೊಸ ವ್ಯಕ್ತಿಗಳಿಗೆ ಸಾಲ ನೀಡಬೇಡಿ. ಹಾಗೆಯೇ ಯಾರಿಗೂ ಜಾಮೀನು ಸಹಿ ಹಾಕಬೇಡಿ. ನಿಮ್ಮ ಒಳ್ಳೆಯತನವೇ ನಿಮಗೆ ಶಾಪವಾಗುವ ಅಪಾಯವಿರುವುದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಿ. ನನಗೆಲ್ಲಾ ಗೊತ್ತು ಎಂಬ ಅಹಂಕಾರ ಮತ್ತು ಆವೇಶವನ್ನು ಪಕ್ಕಕ್ಕಿಡಿ. ನಿಮ್ಮ ಮನೆಯ ರಹಸ್ಯಗಳನ್ನು ಯಾರೊಂದಿಗೂ ಹೇಳಬೇಡಿ. ಪೋಷಕರು, ಗುರುಗಳು ಮತ್ತು ಕಷ್ಟಕಾಲದಲ್ಲಿ ಜೊತೆಗಿದ್ದ ಹಳೆಯ ಸ್ನೇಹಿತರನ್ನು ಮಾತ್ರ ನಂಬಿ. ಯಶಸ್ಸನ್ನು ಮುಂಚಿತವಾಗಿಯೇ ಪ್ರಚಾರ ಮಾಡಿಕೊಳ್ಳಬೇಡಿ. ಕೆಲಸ ಮುಗಿದ ಮೇಲೆಯೇ ಹೇಳಿ. ಈ 5 ದಿನಗಳಲ್ಲಿ ಒಂದು ಆರ್ಥಿಕ ಅಡಚಣೆ ತೊಲಗುವ ಸಂಕೇತ ಕಾಣಿಸಲಿದೆ. ನಿಂತುಹೋದ ಕೆಲಸ ಒಂದೇ ಬಾರಿಗೆ ಮುಂದೆ ಸಾಗಲಿದೆ. ಮುಖ್ಯವಾಗಿ ನೀವು ನಿಮ್ಮ ಮೌಲ್ಯವನ್ನು ಕಡಿಮೆ ಅಂದಾಜಿಸಿದ ಜಾಗದಲ್ಲೇ ಬದಲಾವಣೆ ಶುರುವಾಗಲಿದೆ. ಉದ್ಯೋಗದಲ್ಲಿ ಅಥವಾ ಕೆಲಸದಲ್ಲಿ ನಿಮ್ಮ ಮೇಲಿದ್ದ ಅಪನಂಬಿಕೆಗಳು ತೊಲಗಲಿವೆ. ಕೆಲಸದ ಸ್ಥಳದಲ್ಲಿ ನೀವು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಕೆಲವರು ನಿಮ್ಮ ಮೌನವನ್ನು ಆಸಕ್ತಿಯಿಲ್ಲದಿರುವುದು ಎಂದು ಭಾವಿಸಿದ್ದರು. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಲಿಲ್ಲ. ಆದರೆ ಈ ದಿನಗಳಲ್ಲಿ ಆ ಪರಿಸ್ಥಿತಿ ಬದಲಾಗಲಿದೆ. ನಿಮ್ಮ ಮೇಲಿದ್ದ ತಪ್ಪು ತಿಳುವಳಿಕೆ ಹೊರಬರಲಿದೆ. ನೀವು ಮಾತನಾಡದಿದ್ದರೂ ನಿಮ್ಮ ಕೆಲಸವೇ ಮಾತನಾಡುತ್ತದೆ. ಒಬ್ಬ ಅಧಿಕಾರಿ ಅಥವಾ ಜವಾಬ್ದಾರಿಯುತ ವ್ಯಕ್ತಿ ನಿಮ್ಮನ್ನು ಹೊಸದಾಗಿ ಗಮನಿಸುತ್ತಾರೆ. ಇದು ಬಡ್ತಿಯಾಗಿರಬಹುದು, ಜವಾಬ್ದಾರಿ ಹೆಚ್ಚಾಗುವುದಾಗಿರಬಹುದು ಅಥವಾ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುವುದಾಗಿರಬಹುದು. ಈ ಬದಲಾವಣೆ ನಿಧಾನವಾಗಿದ್ದರೂ ಸ್ಥಿರವಾಗಿರುತ್ತದೆ. ನಿರೀಕ್ಷಿಸಿದ್ದಕ್ಕಿಂತಲೂ ಬಲವಾದ ಗುರುತಿಸುವಿಕೆ ಬರಲಿದೆ. ಕುಟುಂಬದಲ್ಲಿ ನಿಮ್ಮನ್ನು ನೋಯಿಸಿದ ಮಾತುಗಳಿಗೆ ಈಗ ಉತ್ತರ ಸಿಗಲಿದೆ. ಕುಟುಂಬದಲ್ಲಿ ನೀವು ಕೇಳದ ಮಾತುಗಳಿಲ್ಲ. ನಿಮ್ಮ ನಿರ್ಧಾರಗಳನ್ನು ಪ್ರಶ್ನಿಸಿದರು. ನಿಮ್ಮ ಆಲೋಚನೆಗಳನ್ನು ಕೀಳಾಗಿ ಕಂಡರು. ನೀವು ಎದುರು ಮಾತನಾಡಲಿಲ್ಲ. ಆದರೆ ಆ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಭಾರವಾಗಿ ಉಳಿದಿದ್ದವು. ಈಗ ಆ ಪರಿಸ್ಥಿತಿ ಬದಲಾಗಲಿದೆ. ನಿಮ್ಮ ನಿರ್ಧಾರವೇ ಸರಿಯಾದದ್ದು ಎಂದು ಕುಟುಂಬಕ್ಕೆ ಅರ್ಥವಾಗಲಿದೆ. ಇನ್ಮುಂದೆ ಕುಟುಂಬದಲ್ಲಿ ನಿಮ್ಮ ಮಾತನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಗೌರವ ದೊರೆಯಲಿದೆ. ಪ್ರೀತಿಯ ವಿಷಯದಲ್ಲೂ ಕುಂಭ ರಾಶಿಯವರು ಹೆಚ್ಚಾಗಿ ನೀಡುತ್ತಾರೆ, ಕಡಿಮೆಯನ್ನು ನಿರೀಕ್ಷಿಸುತ್ತಾರೆ. ಆದರೆ ಈ ಸ್ವಭಾವದಿಂದಾಗಿ ಎಷ್ಟೋ ಬಾರಿ ನಿರಾಶೆಗೊಂಡಿದ್ದಾರೆ. ನಿಜವಾಗಿಯೂ ನಿಮ್ಮೊಂದಿಗಿರುವುದು ಯಾರು, ಕೇವಲ ಅಗತ್ಯಕ್ಕಾಗಿ ಹತ್ತಿರವಾದವರು ಯಾರು ಎಂಬುದು ಸ್ಪಷ್ಟವಾಗಿ ತಿಳಿಯಲಿದೆ. ಆ ಸಮಯದಲ್ಲಿ ನೀವು ಮಾಡಿದ ಆಯ್ಕೆಯಿಂದಾಗಿ ಬಹಳಷ್ಟು ಕಳೆದುಕೊಂಡೇ ಎನಿಸಿರಬಹುದು. ಆದರೆ ಈಗ ಆ ನಿರ್ಧಾರವೇ ನಿಮ್ಮನ್ನು ಒಂದು ದೊಡ್ಡ ಸಮಸ್ಯೆಯಿಂದ ರಕ್ಷಿಸಿದೆ ಎಂಬುದು ಅರ್ಥವಾಗಲಿದೆ. ಅಂದು ಕಾಣದ ನಿಜ ಈಗ ಸ್ಪಷ್ಟವಾಗಿ ಹೊರಬರಲಿದೆ. ನೀವು ಅಂದುಕೊಂಡಿದ್ದಕ್ಕಿಂತಲೂ ಬಹಳ ದೂರ ಮುಂದೆ ಬಂದಿದ್ದೀರಿ ಎಂದು ಗ್ರಹಿಸುತ್ತೀರಿ. ಈ ಭಾವನೆ ನಿಮ್ಮಲ್ಲಿ ಹೊಸ ಧೈರ್ಯವನ್ನು ತುಂಬಲಿದೆ. ಇನ್ಮುಂದೆ ನಿಮ್ಮ ನಿರ್ಧಾರಗಳನ್ನು ಸಂಶಯದಿಂದ ನೋಡುವುದಿಲ್ಲ. ಶತ್ರುಗಳೆಂದು ಭಾವಿಸಿದವರು ಏತಕ್ಕಾಗಿ ನಿಶ್ಶಬ್ದವಾಗುತ್ತಿದ್ದಾರೆ ಗೊತ್ತೇ? ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆಪಟ್ಟವರೂ ಬಹಳ ಜನರಿದ್ದಾರೆ. ಅವರು ನೇರವಾಗಿ ಏನು ಮಾಡಲಾಗದೆ ಮಾತುಗಳಿಂದ ಅಥವಾ ನಡವಳಿಕೆಯಿಂದ ನಿಮ್ಮನ್ನು ಕೆಳಗೆ ಎಳೆಯಲು ನೋಡಿದರು. ಈ ದಿನಗಳಲ್ಲಿ ಆ ಪ್ರಭಾವ ಕಡಿಮೆಯಾಗಲಿದೆ. ನಿಮ್ಮ ಮೇಲಿರುವ ನಕಾರಾತ್ಮಕ ಆಲೋಚನೆಗಳು ತಿರುಗಿ ಅವರಿಗೆ ಭಾರವಾಗಲಿವೆ. ನೀವು ಯಾವುದೇ ಹೋರಾಟ ಮಾಡದೆಯೇ ನಿಮ್ಮ ಸ್ಥಾನಬಲ ಹೆಚ್ಚಾಗಲಿದೆ. ನಿಮ್ಮ ಮೌನವೇ ನಿಮಗೆ ರಕ್ಷಣೆಯಾಗಲಿದೆ. ಇದು ನಿಮ್ಮ ಕರ್ಮಬಲ ಕೆಲಸ ಮಾಡುತ್ತಿರುವ ಸೂಚನೆ. ಆರೋಗ್ಯದ ವಿಷಯದಲ್ಲಿ ನೀವು ಮಾಡಿದ ನಿರ್ಲಕ್ಷ್ಯಕ್ಕೆ ಶರೀರವು ಒಂದು ಸಂಕೇತ ನೀಡಲಿದೆ. ಜವಾಬ್ದಾರಿಗಳ ಮಧ್ಯೆ ನಿಮ್ಮ ಆರೋಗ್ಯವನ್ನು ಕೊನೆಯ ಸ್ಥಾನದಲ್ಲಿಟ್ಟಿದ್ದೀರಿ. ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಿ ಬಿಟ್ಟಿದ್ದೀರಿ. ಇದು ಭಯಪಡಬೇಕಾದ ವಿಷಯವಲ್ಲ, ಆದರೆ ಎಚ್ಚರಿಕೆ ಅಗತ್ಯ. ಮುಖ್ಯವಾಗಿ ನಿದ್ರೆ ಮತ್ತು ಆಹಾರದ ವಿಷಯದಲ್ಲಿ ಹೆಚ್ಚಿನ ಶ್ರದ್ಧೆ ವಹಿಸಬೇಕು. ನಿಮ್ಮ ಶರೀರ ನಿಮ್ಮೊಂದಿಗೆ ಮಾತನಾಡುತ್ತದೆ. ಆ ಮಾತನ್ನು ನೀವು ಕೇಳಿಸಿಕೊಂಡರೆ ಮುಂಬರುವ ದಿನಗಳು ಮತ್ತಷ್ಟು ಶಕ್ತಿಶಾಲಿಯಾಗಿರುತ್ತವೆ. ಆಧ್ಯಾತ್ಮಿಕವಾಗಿಯೂ ನಿಮ್ಮಲ್ಲಿ ಶುರುವಾಗುವ ಬದಲಾವಣೆ ಅದ್ಭುತವಾದದ್ದು. ಇದುವರೆಗೆ ಹೊರಗಡೆ ಪರಿಹಾರ ಹುಡುಕುತ್ತಿದ್ದೀರಿ, ಆದರೆ ಈಗ ನಿಮ್ಮೊಳಗೆ ಉತ್ತರಗಳು ಸಿಗುತ್ತಿವೆ. ಒಂದು ಮಂತ್ರ, ಒಂದು ಶ್ಲೋಕ ಅಥವಾ ಒಂದು ಸಣ್ಣ ಪ್ರಾರ್ಥನೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಈ ಹಂತದಲ್ಲಿ ಏನೇ ಕೆಲಸ ಮಾಡಿದರೂ ಮನಸ್ಸಿನಿಂದ ಮಾಡುತ್ತೀರಿ. ಆಧ್ಯಾತ್ಮಿಕ ಬಲ ಹೆಚ್ಚಾಗುವುದರಿಂದ ಭಯಗಳು ಕಡಿಮೆಯಾಗಿ ನಿರ್ಧಾರಗಳು ಸ್ಪಷ್ಟವಾಗಿ ಬರಲಿವೆ. ಇದುವರೆಗೆ ಯಾವ ದಾರಿಯಲ್ಲಿ ಹೋಗಬೇಕೆಂಬ ಸ್ಪಷ್ಟತೆಯಿಲ್ಲದೆ ತೊಂದರೆ ಅನುಭವಿಸಿದ ನಿಮಗೆ ಈಗ ಒಂದು ಘಟನೆ ಅಥವಾ ಮಾತು ದಿಕ್ಕನ್ನು ತೋರಿಸಲಿದೆ. ಇದು ದೊಡ್ಡ ಪ್ರಕಟಣೆಯಂತೆ ಇರದಿರಬಹುದು, ಆದರೆ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಬರಲಿದೆ. ಯಾವುದು ನಿಮಗೆ ಸರಿಯಾದದ್ದು,
ಯಾವುದನ್ನು ಬಿಡಬೇಕು ಎಂಬುದು ಅರ್ಥವಾಗುತ್ತದೆ. ಈ ಸ್ಪಷ್ಟತೆ ನಿಮಗೆ ಶಕ್ತಿಯನ್ನು ನೀಡುತ್ತದೆ. ಭವಿಷ್ಯ ಇನ್ನು ಭಯ ಹುಟ್ಟಿಸುವುದಿಲ್ಲ. ಧೈರ್ಯವಾಗಿ ಮುನ್ನಡೆಯಿಡುತ್ತೀರಿ. ಇದು ಕುಂಭ ರಾಶಿಯವರ ಜೀವನದಲ್ಲಿ ಒಂದು ಪ್ರಮುಖ ತಿರುವು. ನಿಮ್ಮ ಮಾತಿಗೆ, ನಿಮ್ಮ ಇರುವಿಕೆಗೆ ಒಂದು ಹೊಸ ಮೌಲ್ಯ ಬರಲಿದೆ. ಕುಂಭ ರಾಶಿಯವರು ಬಹಳಷ್ಟು ಬಾರಿ ತಮ್ಮ ಭಾವನೆಗಳನ್ನು ಒಳಗೆ ಬಚ್ಚಿಟ್ಟುಕೊಳ್ಳುತ್ತಾರೆ. ಅಗತ್ಯವಿದ್ದರೂ ಮಾತನಾಡುವುದಿಲ್ಲ. ಅದಕ್ಕೆ ನಿಮ್ಮ ಮೌಲ್ಯವನ್ನು ಹಲವರು ಕಡಿಮೆ ಅಂದಾಜಿಸಿದ್ದರು. ಆದರೆ ಈಗ ಪರಿಸ್ಥಿತಿ ಬದಲಾಗಲಿದೆ. ನಿಮ್ಮ ಮಾತಿಗೆ ತೂಕ ಹೆಚ್ಚಾಗಲಿದೆ. ನೀವು ಹೇಳಿದ ವಿಷಯವನ್ನು ಕೇಳಿಸಿಕೊಳ್ಳದೆ ಬಿಟ್ಟವರೇ ಈಗ ನಿಮ್ಮ ಅಭಿಪ್ರಾಯವನ್ನು ಕೇಳುವ ಸ್ಥಿತಿಗೆ ಬರುತ್ತಾರೆ. ಇದು ಒಂದೇ ದಿನದಲ್ಲಿ ನಡೆಯುವುದಿಲ್ಲ. ಆದರೆ ಈ ದಿನಗಳಲ್ಲಿ ಆ ಬದಲಾವಣೆ ಶುರುವಾಗಲಿದೆ. ನಿಮ್ಮ ಇರುವಿಕೆ ಅಗತ್ಯವೆಂದು ಇತರರು ಗ್ರಹಿಸುತ್ತಾರೆ. ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇನ್ಮುಂದೆ ನೀವು ನಿಮ್ಮನ್ನು ನಿರೂಪಿಸಿಕೊಳ್ಳುವ ಅಗತ್ಯವಿರುವುದಿಲ್ಲ. ನಿಮ್ಮ ಕೆಲಸಗಳೇ ಮಾತನಾಡುತ್ತವೆ. ಕುಟುಂಬದಲ್ಲಿ ಒಂದು ಸಮಸ್ಯೆ ಬಹಳ ದಿನಗಳಿಂದ ಒಳಗೊಳಗೆ ಕೊಳೆಯುತ್ತಿತ್ತು. ಅದು ಮಾತುಗಳಾಗಿ ಹೊರಬರದಿದ್ದರೂ ಮನಸ್ಸಿನಲ್ಲಿ ಭಾರವಾಗಿತ್ತು. ಈ ದಿನಗಳಲ್ಲಿ ಆ ವಿಷಯ ಬಗೆಹರಿಯಲಿದೆ. ಜಗಳವಾಗಿ ಅಲ್ಲ, ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಪರಿಹಾರ ಸಿಗಲಿದೆ. ಇದರಲ್ಲಿ ನಿಮ್ಮ ಪಾತ್ರ ಮುಖ್ಯವಾದದ್ದು. ನೀವು ತೋರಿಸುವ ಸಹನೆ ಮತ್ತು ಮಾತುಗಳ ಮೃದುತ್ವ ಪರಿಸ್ಥಿತಿಯನ್ನು ಬದಲಾಯಿಸುತ್ತದೆ. ಒಂದಾನೊಂದು ಕಾಲದಲ್ಲಿ ದೂರವಾಗಿದ್ದ ಸಂಬಂಧ ಮತ್ತೆ ಹತ್ತಿರವಾಗುವ ಸಾಧ್ಯತೆಯೂ ಇದೆ. ಇದು ಭಾವನಾತ್ಮಕವಾಗಿ ನಿಮಗೆ ನೆಮ್ಮದಿ ನೀಡಲಿದೆ. ಮನೆಯಲ್ಲಿ ಶಾಂತಿ ನೆಲೆಸಿದರೆ ನಿಮ್ಮ ಸಂಪೂರ್ಣ ಜೀವನವೇ ಸಮತೋಲನಗೊಳ್ಳುತ್ತದೆ. ಹಣದ ವಿಷಯದಲ್ಲಿ ಬರುವ ಒಂದು ಸಣ್ಣ ಅವಕಾಶ ದೊಡ್ಡ ಬದಲಾವಣೆಗೆ ಬೀಜವಾಗಲಿದೆ. ಇದು ದೊಡ್ಡ ಲಾಭವಲ್ಲ ಎನಿಸಬಹುದು, ಆದರೆ ಒಂದು ಸಣ್ಣ ಆರ್ಥಿಕ ಅವಕಾಶ ನಿಮ್ಮ ಮುಂದೆ ಬರಲಿದೆ. ಅದು ಹೊಸ ಕೆಲಸವಾಗಿರಬಹುದು, ಹೆಚ್ಚುವರಿ ಆದಾಯವಾಗಿರಬಹುದು, ಅಥವಾ ಒಂದು ಆಲೋಚನೆಯೇ ಆಗಿರಬಹುದು. ಮೊದಲು ಅದು ದೊಡ್ಡದಾಗಿ ಆಕರ್ಷಕವಾಗಿ ಕಾಣಿಸದಿರಬಹುದು, ಆದರೆ ಅದು ಭವಿಷ್ಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸಿ ನಿಮ್ಮನ್ನು ಕೋಟ್ಯಧಿಪತಿಯನ್ನಾಗಿ ಮಾಡುವ ದಿವ್ಯ ಬೀಜವಾಗಲಿದೆ. ಮುಖ್ಯವಾಗಿ ಈ ಜುಲೈ ಕೊನೆಯ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ ಅತ್ಯಂತ ಪ್ರಮುಖವಾದದ್ದು. ತರಾತುರಿ ಬೇಡ, ಹಾಗೆಯೇ ನಿರ್ಲಕ್ಷ್ಯವೂ ಮಾಡಬೇಡಿ. ನಿಮ್ಮ ಅಂತರಂಗದ ಭಾವನೆಯನ್ನು ನಂಬಿ, ಅದು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತದೆ. ಒಂದು ಕನಸು, ಒಂದು ಆಶಯ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಸಂಪೂರ್ಣವಾಗಿ ಬಿಟ್ಟುಬಿಟ್ಟಿದ್ದೇವೆ ಅಂದುಕೊಂಡಿದ್ದೀರಿ. ಆದರೆ ಈಗ ಅದು ಮತ್ತೆ ನಿಮ್ಮ ಜೀವನಕ್ಕೆ ಬರಲಿದೆ. ಇದೇನೂ ಆಕಸ್ಮಿಕವಲ್ಲ. ಆ ವಿಷಯ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ ಎಂಬುದರ ಸೂಚನೆ. ಆದರೆ ಈ ಬಾರಿ ನೀವು ಹಳೆಯ ರೀತಿಯಲ್ಲಿ ಸ್ಪಂದಿಸುವುದಿಲ್ಲ. ಅನುಭವ ಮತ್ತು ತಿಳುವಳಿಕೆಯಿಂದ ಸ್ಪಂದಿಸುತ್ತೀರಿ. ಗತಕಾಲದಲ್ಲಿ ಮಾಡಿದ ತಪ್ಪುಗಳನ್ನು ಮತ್ತೆ ಮಾಡುವುದಿಲ್ಲ. ಇದು ನಿಮ್ಮ ಬೆಳವಣಿಗೆಗೆ ನಿದರ್ಶನ. ಕೆಲವು ವಿಷಯಗಳು ಹಿಂತಿರುಗಿ ಬರುವುದೆಂದರೆ ನೋವಿಗಾಗಿ ಅಲ್ಲ, ಒಂದು ಒಳ್ಳೆಯ ಮುಕ್ತಾಯಕ್ಕಾಗಿ. ಈ ಬಾರಿ ಅದು ನಿಮಗೆ ಶಾಂತಿ ನೀಡುತ್ತದೆ. ಈ 5 ದಿನಗಳು ಸಾಮಾನ್ಯ ದಿನಗಳಲ್ಲ. ನಿಮ್ಮ ಜೀವನದಲ್ಲಿ ಕಷ್ಟಗಳ ಅಧ್ಯಾಯವೊಂದು ನಿಧಾನವಾಗಿ ಮುಗಿದು ಹೊಸ ಸಂತೋಷಗಳ ಅಧ್ಯಾಯ ಪ್ರಾರಂಭವಾಗಲಿದೆ. ದೊಡ್ಡ ಶಬ್ದದೊಂದಿಗಲ್ಲ, ನಿಶ್ಶಬ್ದವಾಗಿ ಆದರೆ ಬಲವಾಗಿ ನೀವು ಒಳಗಿನಿಂದ ಅನುಭವಿಸುವ ಬದಲಾವಣೆಯೇ ನಿಜವಾದ ಬದಲಾವಣೆ. ಭಯ ಕಡಿಮೆಯಾಗುತ್ತದೆ, ಆಸೆ ಹೆಚ್ಚಾಗುತ್ತದೆ. ಇನ್ಮುಂದೆ ನೀವು ನಿಮ್ಮನ್ನು ಕೀಳಾಗಿ ನೋಡುವುದಿಲ್ಲ. ನಿಮ್ಮ ಜೀವನಕ್ಕೆ ನೀವೇ ಯಜಮಾನರಾಗುವ ಹಂತವೇ ಇದು. ಕುಂಭ ರಾಶಿಯವರಿಗೆ ಇದೊಂದು ಆತ್ಮಾವಲೋಕನ, ಒಂದು ಪುನರ್ಜನ್ಮದಂತಿರುತ್ತದೆ. ಈ ಹಂತವನ್ನು ಗೌರವಿಸಿದರೆ ಮುಂಬರುವ ಕಾಲ ನಿಮಗೆ ಸಂಪೂರ್ಣವಾಗಿ ಅನುಕೂಲಕರವಾಗಿ ಬದಲಾಗಲಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿದೇವನು ಈ 5 ದಿನಗಳಲ್ಲಿ ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತಾನೆ. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ವ್ಯಕ್ತಿಗಳೇ ನಿಮಗೆ ವಿರುದ್ಧವಾಗಿ ಬದಲಾಗುವುದು ಅಥವಾ ನಿಮ್ಮ ಕಷ್ಟಗಳಲ್ಲಿ ಮುಖ ತಿರುಗಿಸುವುದು ನಡೆಯಬಹುದು. ಇದು ನಿಮಗೆ ಮಾನಸಿಕವಾಗಿ ತುಂಬಾ ನೋವುಂಟು ಮಾಡಬಹುದು. ನನಗಾಗಿ ಯಾರೂ ಇಲ್ಲ ಎಂಬ ಒಂಟಿತನ ನಿಮ್ಮನ್ನು ಆವರಿಸಬಹುದು. ಆದರೆ ನೆನಪಿಡಿ, ಶನಿದೇವನು ನೀಡುವ ತೊಂದರೆಗಳೆಲ್ಲವೂ ನಿಮ್ಮನ್ನು ಪರೀಕ್ಷಿಸುವುದಕ್ಕಲ್ಲ, ನಿಮ್ಮ ಸುತ್ತಲಿರುವ ನಕಲಿ ವ್ಯಕ್ತಿಗಳನ್ನು ನಿಮಗೆ ತೋರಿಸಲು ಮತ್ತು ನಿಮ್ಮನ್ನು ಭವಿಷ್ಯದಲ್ಲಿ ಬರಲಿರುವ ದೊಡ್ಡ ಯಶಸ್ಸಿಗೆ ಸಿದ್ಧಪಡಿಸಲು ಮಾತ್ರ ಭಗವಂತ ಈ ಪರಿಸ್ಥಿತಿಯನ್ನು ನಿರ್ಮಿಸುತ್ತಿದ್ದಾನೆ. ಈ ಸಮಯದಲ್ಲಿ ಆವೇಶಪಟ್ಟು ಯಾರೊಂದಿಗೂ ಜಗಳಕ್ಕೆ ಇಳಿಯಬೇಡಿ. ಏಕೆಂದರೆ ಶನಿಯ ಪ್ರಭಾವದಿಂದ ನೀವು ಮಾಡುವ ಸಣ್ಣ ತಪ್ಪು ದೊಡ್ಡ ವಿವಾದಕ್ಕೆ ದಾರಿ ಮಾಡಿಕೊಡುವ ಸಾಧ್ಯತೆಯಿದೆ. ಶನಿದೇವನ ಪ್ರಭಾವದಿಂದ ಉಂಟಾಗುವ ತೊಂದರೆಗಳಿಂದ ಹೊರಬರಲು ಕುಂಭ ರಾಶಿಯವರು ಖಂಡಿತವಾಗಿಯೂ ಕೆಲವು ಪರಿಹಾರಗಳನ್ನು ಪಾಲಿಸಬೇಕು. ಪ್ರತಿಯೊಂದು ಶನಿವಾರ ಸಂಜೆ ಶಿವಾಲಯದಲ್ಲಿ ಅಥವಾ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ. ಸಾಧ್ಯವಾದರೆ ಕಪ್ಪು ವಸ್ತ್ರಗಳನ್ನು ಅಥವಾ ಉದ್ದಿನಬೇಳೆಯನ್ನು ಬಡವರಿಗೆ ದಾನ ಮಾಡಿ. ಪ್ರತಿದಿನ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪಿಸುವುದರಿಂದ ಶನಿದೇವನ ಕೋಪ ತಗ್ಗಿ ಆತನ ಅನುಗ್ರಹ ನಿಮ್ಮ ಮೇಲಾಗುತ್ತದೆ. ನಿಮ್ಮ ಕಷ್ಟಾರ್ಜಿತ ಹಣದ ಸ್ವಲ್ಪ ಭಾಗವನ್ನು ಅನ್ನದಾನಕ್ಕಾಗಿ ವಿನಿಯೋಗಿಸಿ.
ಇದು ನಿಮ್ಮ ಜಾತಕದಲ್ಲಿರುವ ಸಮಸ್ತ ದೋಷಗಳನ್ನು ನಿವಾರಿಸುತ್ತದೆ. ನೀವು ಎಷ್ಟರ ಮಟ್ಟಿಗೆ ಧರ್ಮಬದ್ಧವಾಗಿದ್ದೀರೋ ಅಷ್ಟರ ಮಟ್ಟಿಗೆ ಶನಿದೇವನು ನಿಮ್ಮನ್ನು ರಕ್ಷಿಸುತ್ತಾನೆ. ಭಯಬೇಡ, ಭಕ್ತಿಯಿಂದ ಮುನ್ನಡೆಯಿರಿ. ಈ ಸಮಯ ನಿಮಗೆ ಹೊಸ ಜೀವನವನ್ನು ಕರುಣಿಸುತ್ತದೆ. ನಿಮ್ಮ ಅದೃಷ್ಟವನ್ನು ಕಾಯ್ದುಕೊಳ್ಳಲು ಪ್ರತಿಯೊಂದು ಶುಕ್ರವಾರ ಹತ್ತಿರದ ದೇವಸ್ಥಾನದಲ್ಲಿ ತುಪ್ಪದ ದೀಪ ಬೆಳಗಿಸಿ. ಸಾಧ್ಯವಾದರೆ ಇರುವೆಗಳಿಗೆ ಸಕ್ಕರೆ ಅಥವಾ ಅಕ್ಕಿ ಹಿಟ್ಟನ್ನು ಆಹಾರವಾಗಿ ಹಾಕಿ. ಇದು ನಿಮ್ಮ ಕರ್ಮದೋಷಗಳನ್ನು ಹರಿಸುತ್ತದೆ. ಮೇಲೆ ತಿಳಿಸಿದ ಪರಿಹಾರಗಳಲ್ಲಿ ನಿಮಗೆ ಸಾಧ್ಯವಾಗುವ ಕನಿಷ್ಠ ಒಂದನ್ನಾದರೂ ಸಂಪೂರ್ಣ ನಂಬಿಕೆಯಿಂದ ಮಾಡಿ. ಫಲಿತಾಂಶವು ನೀವು ನಿರೀಕ್ಷಿಸಿದ್ದಕ್ಕಿಂತ ಮುಂಚಿತವಾಗಿಯೇ ಬರಲಿದೆ. ಕುಂಭ ರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ಶ್ಲೋಕವೊಂದಿದೆ. ಈ 5 ದಿನಗಳ ಕಾಲ ಪ್ರತಿದಿನ ಬೆಳಿಗ್ಗೆ ಒಮ್ಮೆ, ರಾತ್ರಿ ಒಮ್ಮೆ ಈ ಶ್ಲೋಕವನ್ನು ಜಪಿಸಿ. ಓಂ ನಮಃ ಶಿವಾಯ, ಶಾಂತಾಯ ಸರ್ವಕಷ್ಟ ನಿವಾರಣಾಯ. ಇಲ್ಲಿಯವರೆಗೆ ನೀವು ಈ ವಿಡಿಯೋವನ್ನು ನೋಡಿದ್ದರೆ ನಿಮಗೆ ಒಂದು ವಿಷಯ ಖಂಡಿತವಾಗಿ ಸ್ಪಷ್ಟವಾಗಿರಬಹುದು. ಕುಂಭ ರಾಶಿಯವರ ಜೀವನದಲ್ಲಿ ಈ ದಿನಗಳು ಆಳವಾದ ಬದಲಾವಣೆಯ ಆರಂಭ. ನೀವು ಎದುರಿಸಿದ ನೋವುಗಳು ವ್ಯರ್ಥವಾಗಿಲ್ಲ. ನಿಮ್ಮ ನಿಶ್ಶಬ್ದ ತಾಳ್ಮೆಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗಿದೆ. ಮಹಾದೇವನು ಯಾವಾಗಲೂ ತಡ ಮಾಡುತ್ತಾನೆ, ಆದರೆ ಎಂದಿಗೂ ಅನ್ಯಾಯ ಮಾಡುವುದಿಲ್ಲ. ಈಗ ನಿಮ್ಮ ಜೀವನದಲ್ಲಿ ಯಾರು ಇರಬೇಕು, ಯಾರು ಹೋಗಬೇಕು, ಯಾವ ಸಂಬಂಧ ಉಳಿಬೇಕು, ಯಾವುದು ಮುಗಿಯಬೇಕು ಎಂಬುದೆಲ್ಲವೂ ಸ್ಪಷ್ಟವಾಗಲಿದೆ. ಇನ್ಮುಂದೆ ನೀವು ನಿಮ್ಮ ಮೌಲ್ಯವನ್ನು ಕಡಿಮೆ ಅಂದಾಜಿಸುವುದಿಲ್ಲ. ಈ ಮೌನವನ್ನು ಬಲಹೀನತೆ ಎಂದು ಭಾವಿಸಿದವರನ್ನು ಹಿಡಿದಿಟ್ಟುಕೊಳ್ಳುವುದಿಲ್ಲ. ನಿಮ್ಮ ಭವಿಷ್ಯವನ್ನು ಭಯದಿಂದಲ್ಲ, ತಿಳುವಳಿಕೆಯಿಂದ ನೋಡುತ್ತೀರಿ. ಇದೊಂದು ಎಚ್ಚರಿಕೆ, ಇದೊಂದು ದಾರಿದೀಪ. ಇದು ಮಹಾದೇವನು ಕುಂಭ ರಾಶಿಯವರಿಗೆ ನೀಡಿದ ಸಂಕೇತ. ಈ ಮಾಹಿತಿ ನಿಮಗೆ ಸತ್ಯವೆನಿಸಿದರೆ, ಆ ದೈವಿಕ ಸಂಕೇತ ಸಂದೇಶವೆಂದು ನೀವು ನಂಬಿದರೆ, ತಪ್ಪದೇ ಈ ವಿಡಿಯೋವನ್ನು ಸನಾತನ ಭಜರಂಗಿ ವಾಣಿ ಯೂಟ್ಯೂಬ್ ಚಾನೆಲ್ ಪರವಾಗಿ 5 ಜನರಿಗೆ ಶೇರ್ ಮಾಡಿ. ನೀವು ಮಾಡುವ ಈ ಶೇರ್ ಒಬ್ಬರ ಜೀವನದಲ್ಲಿ ಬೆಳಕು ಚೆಲ್ಲಬಹುದು. ಈ ಕೂಡಲೇ ಸಂಪೂರ್ಣ ನಂಬಿಕೆಯಿಂದ ಕಮೆಂಟ್ ವಿಭಾಗದಲ್ಲಿ ಓಂ ನಮಃ ಶಿವಾಯ ಎಂದು ಟೈಪ್ ಮಾಡಿ. ಆ ಪರಮೇಶ್ವರನ ರಕ್ಷಣಾ ಕವಚ ನಿಮ್ಮ ಮೇಲೆ ಎಂದಿಗೂ ಇರುತ್ತದೆ. ಧನ್ಯವಾದಗಳು.